ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಸ್ ಫ್ರೆಂಡ್ಸ್, ಡೇ ಫಸ್ಟು ಅಂದರೆ ಡೇ 1ನೇ ದಿನದ್ದು ನೀವು ಟ್ರಿಪ್ಪು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ನನ್ನ ಚಾನಲಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವು ಈ ಫುಲ್ 3 ಡೇಸ್ ಏನಿತ್ತು ಟ್ರಿಪ್ಪು. ಬನ್ನಿ ನೆಕ್ಸ್ಟ್ ಇವಾಗ ಭೀಮೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಜಾಸ್ತಿ ಏನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ಎಲ್ಲ ಈ ವಿಡಿಯೋದಲ್ಲಿ ನಾನೇನು ಎಡಿಟ್ ಅಂತ ಏನೂ ಮಾಡೂ ಇಲ್ಲ, ಎಲ್ಲ ರಾನಲ್ಲೇ ಇಟ್ಟಿದ್ದೀನಿ. ಯಾಕಂದರೆ ಅದು ಎಡಿಟ್ ಮಾಡಿಬಿಟ್ರೆ ಒಂಥರ ಚೆನ್ನಾಗಿರಲ್ಲ, ಕ್ಲಿಪ್ಸ್ ಎಲ್ಲ ಹೋಗುತ್ತೆ ಅಂಥೇಳಿ ಫುಲ್ಲು ರಾನಲ್ಲೇ ಇಟ್ಟಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಆಫ್ ರೋಡಿಂಗ್ ಇದ್ದಂಗೆ ಐತೆ, ಬಿಡ್ತಾರ ಇಲ್ಲೆಲ್ಲ, ಇಲ್ಲೇ ಪಾರ್ಕಿಂಗ್ ಮಾಡೋರು ಮತ್ತು ಗಾಡಿಗಳು. ಕೇಳು ಅಲ್ಲೇ ಕೇಳು. ಇಲ್ಲ ಅಷ್ಟೇ. ಎಷ್ಟು ಪಜೀತಿ ಪಡ್ತಿದ್ದೀವಿ ಅಂದರೆ ಅಲ್ವಾ. ಅದು ಏನು ಫ್ರೆಂಡ್ಸ್, 10 ಅಡಿನೂ ಮುಂದಕ್ಕೆ ಹೋಗಿಲ್ಲ ಆ ಮಣ್ ರೋಡಾಗೆ. ಇಷ್ಟೇ ಅಲ್ಲಿ ನೋಡಿ ಸಿಮೆಂಟ್ ರೋಡ್ ಕಾಣಿಸ್ತಾ ಇದೆಯಲ್ಲ, ಅಷ್ಟು ಕತ್ತಕ್ಕೆ ಅರ್ಧ ಗಂಟೆಯಿಂದ ಸಾಹಸ ಪಡ್ತಿದ್ದೀವಿ, ಹತ್ತುತ್ತಾ ಇಲ್ಲ. ಸ್ವಾಮಿ ಶಿವ. ಮಣ್ಣು ಅವರು ಸಿಡಿತದೆ. ಏನು ಮಾಡ್ಬೇಡಿ ಹೋಗುತ್ತೆ. ಏನಾಗಲ್ಲ ಇರ್ರಿ ಒಂದು ನಿಮಿಷ. ಹಿಂಗೆ ಹೋಗ್ಲಿ. ಕೆಳಗಡಿಲ್ಲ ಬೇಡ, ಇದು ಕಲ್ಲು ಇಡ್ತೀವಿ. ಹಂಗೆ ತಳ್ಬಿಡೋಣ. ನಾನು ಆ ಸೈಡ್ ರೇಸ್ ಮಾಡಲ್ಲ. ಅದೇ ಮಾಮೂಲಿ ಐಡ್ಲಿಂಗ್ ಎಲ್ಲ ಹೋಗ್ಬೇಕದು. ಇಲ್ಲಿ ಹಾಕೋಣ. ಚೂರು ಗಾಡಿ ಎಲ್ಲ ನಿಲ್ಸ್ಬಿಡ್ರಿ, ಗಾಡಿ ತಗೊಳ್ರಿ, ಎಲ್ಲ ಸಿಕ್ಬಿಡು. ಮೇಲ್ ಬಿಟ್ಬಿಡು. ಅವ್ರಿಗೆ ಸಿಡಿತು ಅಲ್ಲ, ನಿಮ್ಗೇನಾಗಿಲ್ಲ ಅಣ್ಣ, ಮೇಲ್ ಬಿಡು. ಅವನಾಗಿರೋದು ನೋಡ್ಬೇಕು. ನೀರಿತ್ತು ನೋಡಿ. ನೀವು ಹೋಗ್ಬಿಟ್ಟಿದ್ರ ಕೆಳಗೆ? ಇಲ್ಲ ಅಣ್ಣ, ಇವಾಗ ಎಷ್ಟಿತ್ತು ಅಷ್ಟೇ ಇದ್ದಿದ್ದು. ಇವಾಗ ನೀವು ಹೋಗಿಲ್ಲ, ಹೋಗೇ ಇಲ್ಲ, ಹೋಗೋಣ ಅಂತ ಇಳಿದು ಗಾಡಿ ನೀರ್ ಕೊಡ್ಲಾ? ಯಪ್ಪ, ಒಬ್ರ ಕೈಲಿ ಈ ಥರದಲ್ಲಿ ಏನು ಮಾಡೋಕ್ಕಾಗಲ್ಲ. ನೀರು ಕೊಡು. ಜೀಪಲ್ಲಿ ಹೋಗ್ತಾ ಇದೀವಿ, ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ. ಕಾರೆಲ್ಲ ಸಿಗಾಕ್ಸಿ ನಿಲ್ಸಿದಾಗೈತೆ ಕಾರನ್ನ. ಇವಾಗ ಜೀಪಲ್ಲಿ ಹೋಗ್ತಾ ಇದೀವಿ. ಚೆಕ್ ಮಾಡ್ದ ಹಿಂಗೆ ಇದ್ದಿದ್ರೆ ಏಕ ತಕೊಂಡು ಹೋಗ್ಬಿಡ್ತಿದ್ದೆ. ನೋಡೋಣ ಮಾಡೋಣ. ಏನು ಹಂಗೇನು ಗೊತ್ತು, ಇಲ್ಲಿ ಬಂದ್ಮೇಲೆ ಸ್ವಲ್ಪ ದೂರನೇ ಬಿಡು ಹೋಗುತ್ತೆ ಅನ್ಕೊಂಡು. ನೋಡಿ ಫ್ರೆಂಡ್ಸ್ ಹೆಂಗೈತೆ ಈ ಬುರ್ಜೆಗೆ ನಾವು ಸಿಗಾಕೊಂಡಿದ್ದು. ಇಲ್ಲಿ
ಇಷ್ಟೇ ದೂರನೇ ಸಿಗಾಕೊಂಡಿದ್ದು. ಯಪ್ಪ ದೇವ್ರೆ. ಸೊಪ್ಪು ಮುರಿದು ಜಾರುತ್ತಲ್ಲ, ಸೊಪ್ಪು ಹಾಕ್ಬಾರ್ದು, ಜಾರುತ್ತೆ, ಕಲ್ಲು ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಎಂತರಾಗ ಬಂದು ಸಿಗಾಕೊಂಡವ್ರು. ದೇವ್ರೆ, ಅಲ್ಲಿವರೆಗೂ ಬಂದ್ರಲ್ಲ ಅವರು. ಹಾಂ ಯಪ್ಪ, ರೋಡ್ ನೋಡಿ ಹೆಂಗೈತೆ ಅಂತ. ನೆಟ್ವರ್ಕ್ ಬೇಡ, ಸುಮ್ಮನೆ ಇರೋಣ. ಮಾಡ್ತಿರ್ತಾರ ನಿಮ್ಮಪ್ಪ ಕಾಣಿಸ್ತಿಲ್ಲ. ಧೃತಿ ಚೆನ್ನಾಗೈತಾ? ಹಾಂ ನೋಡಿ ಫ್ರೆಂಡ್ಸ್ ಹೆಂಗೈತೆ ರೋಡು. ಪುಣ್ಯ. ಹೆಂಗೈತೆ ನೋಡಿ. ಇನ್ಸ್ಟಾಗ್ರಾಮಾಗಿ ನೋಡ್ತೀವಲ್ಲ ಇದ್ದು ಅಲ್ವಾ ಫ್ರೆಂಡ್ಸ್, ಯಾವ ಥರ ಇದೆ ಅಂತ. ಸೂಪರಾಗಿದೆ. ಈಗೇನು ಅನ್ಸಲ್ಲ, ಮಜಾ ಅಂತ ಹೋಗ್ಬೇಕಾರೆ ಅನ್ಸುತ್ತಲ್ಲ ನೋಡಿ. ಯಪ್ಪ, ನಮ್ಮಂಥ ಕಾರ್ಗಳಿನ ಥರ ಬಂದರೆ ಬರ್ತಾವ ಅವಾಗ ನೀವು ಬಿಟ್ಟು ಬನ್ನಿ, ನಾವು ಎಲ್ಲರೂ ನೋಡಿ. ವಾವ್, ಸೂಪರ್. 150 ಮೀಟ್ರ್ ಕೂಡ ನಾವು ಒಳಗಡೆ ಬಂದೇ ಇರಲಿಲ್ಲ ಹೇಳ್ಬೇಕಂದ್ರೆ. ಆ ತಾರ್ ರೋಡ್ ಬಿಟ್ಬಿಟ್ಟು ಹೆಂಗೆ ಸಿಗಾಕಂತು ಅಂದರೆ ನಮ್ಗೆ ನಿಜ ಎಷ್ಟು ಭಯ ಆಗೋಯ್ತು ಗೊತ್ತಾ. ಅವ್ರನ್ನ ಕೇಳಿದ್ದಕ್ಕೆ 3,000 ಕೇಳಿದ್ದು. ಅದನ್ನು ಹೇಳ್ಕೊಡ್ತೀವಿ, ನಮ್ಮ ಜೀಪಿಂದ ನಿಮ್ಮ ಜೀಪಿಗೇನೋ ಹಗ್ಗ ಎಲ್ಲ ಕಟ್ಬಿಟ್ಟು ಹೇಳ್ಕೊಡ್ತೀವಿ ಅಂತೇಳಿ 3,000 ಕೇಳಿದ್ರು. ನಾವೆಲ್ಲ ಇಲ್ಲಿ ಪಾಟ್ ಬೀಳೋದು ನೋಡ್ಬಿಟ್ಟು ಇನ್ನೊಬ್ರು ಯಾರೋ ಹಿಂಗೆ ನಮ್ಮ ಥರನೇ ಟೂರಿಸ್ಟ್ ಒಬ್ಬರು ಬಂದರು. ಅವ್ರ ಪಾಪ ಬಂದು ನಮ್ಮ ಅತ್ತೆ ಹೋಗಿ, ನೀವೇನು ಅವ್ರದ್ದು ಪಾಪ ಕಾರಲ್ಲಿ ಬಂದಿದ್ರು, ಹಂಗಾಗಿ ನೀವು ಬರೋಕ್ಕೆ ಹೋಗ್ಬೇಡ್ರಿ, ನಮ್ಮದೇ ಇಲ್ಲಿ ಸಿಗಾಕೊಂಬಿಟ್ಟೈತೆ, ಸುಮ್ಮನೆ ನೀವು ಬಂದು ಏನಕ್ಕೆ ಅಂತೇಳಿ ಹೇಳಿದ್ದಕ್ಕೆ ಪಾಪ ಅವರು ಅವಣ್ಣವರೆಲ್ಲ ಬಂದ್ಬಿಟ್ಟು ಎಲ್ಲ ಹೇಳ್ಕೊಟ್ರು. ನಿಜವಾಗ್ಲೂ ಎಷ್ಟು ಕಷ್ಟ ಆಯಿತು ಅಂದರೆ ಭಯನೇ ಆಗೋಗಿತ್ತು ಹೇಳ್ಬೇಕಂದ್ರೆ. ಅಷ್ಟು 3,000 ಏನು ಕರೆಕ್ಟಾಗಿ ನೋಡ್ರೆ 5 ಅಡಿ ಇಲ್ಲ ಅಲ್ಲಿ, 100 ಮೀಟ್ರು ಇಲ್ಲ ಅಲ್ಲಿ ಹೇಳ್ಬೇಕಂದ್ರೆ. 50ಗಿಂತ ಇನ್ನೂ ಕಡಿಮೆ ಐತೆ ಇಲ್ವಾ, ಒಂದು 50 ಮೀಟ್ರ್ ಇತ್ತು ಅಷ್ಟೇ. ಅಷ್ಟಕ್ಕೇ ಹೆಂಗೆ ಕೇಳಿದ್ರು ಗೊತ್ತಾ ಅವಣ್ಣವರೆಲ್ಲ, ಅಯ್ಯೋ ಬರ್ರಪ್ಪ ಏನಕ್ಕೆ ಅಂತೇಳಿ. ಪಾಪ ಅವಣ್ಣರು ಸ್ವಲ್ಪ ಎಲ್ಲ ಪ್ಯಾಂಟ್ಗಳು ಪಾಪ ವೈಟ್ ಹಾಕೊಬಂದಿರೋ ಒಂದು ಅಣ್ಣ. ಆಮೇಲೆ ಅವರೇ ಒಳಗಡೆ ಕಾರಲ್ಲಿ ಕೂತ್ಕೊಂಡು ಎಲ್ಲ ಪಾಪ ಮಾಡಿಕೊಟ್ರು. ಒಂದೊಂದು ಸರಿ ಹೆಂಗಾಗುತ್ತಲ್ವ ನಮ್ಗೆ ಗೊತ್ತೇ ಇಲ್ಲ ಆ ಥರ ರೈತ ರೋಡು ಅಂತೇಳಿ. ನೋಡಿ ಎಷ್ಟು ಕಷ್ಟ ಆಗೋಯಿತು. ಆಮೇಲೆ ಹಂಗೂ ಹಿಂಗೂ ಎಲ್ಲ ಸೇರಿ ನಾವು ಅಣ್ಣವರು, ನಮ್ಮ ಮನೇಲೂ ನಮ್ಮ ನವೀನ್ ಮಾಮ ಎಲ್ಲ ಸೇರ್ತಾಗಿ ಹೇಳ್ಕೊಂಡು ಅತ್ತಾಗ ಬಂದ್ವಿ. ಆಮೇಲೆ ಜೀಪಲ್ಲೇ ಏನು ಬೇಡ ಕಾರಲ್ಲಿ ಅಂತೇಳಿ. ಯಾವ ರೇಂಜಿಗೆ ಹೋಗ್ತಾಯಿತ್ತು ನೋಡಿ ಫ್ರೆಂಡ್ಸ್, ಹೋಗ್ತಾನೆ ಇಲ್ಲ ಪಾಪ. ನೋಡಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಈಗ ಇನ್ನ ಇದು ವಾವ್, ನೋಡಿ ಫ್ರೆಂಡ್ಸ್ ಎಂಥ ವೆದರು. ನಾವು ಇಲ್ಲಿ ಬಂದು ನಮ್ಮ ಕಾರ್ ಸಿಗಾಕೊಂಡಿದ ತಕ್ಷಣ ನಮ್ಮ ಅತ್ತೆಯರು ನಾವು ನಮ್ಮ ಮನೆಗೆಲ್ಲ ನಡೀರತ್ತ ಹಂಗೆ ಹೋಗೋಣ ಅಂದರು. ನಮ್ಮ ಮನೆಗೆ ಇಲ್ಲೇ ಇಲ್ಲ, ಬಂದುಬಿಟ್ಟಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಹೆಂಗೈತೆ ವೆದರ್. ವಾವ್, ಸೂಪರ್. ಇಲ್ಲೇ ಬಿಟ್ಟು ಹೋಗೋಣ, ವೆದರ್ ನೋಡ್ಕೊಂಡಿರು. ಈ ರೋಡಾಗೆ ಹೆಂಗೈತೆ ಗೊತ್ತಾ ವೆದರು. ವಾ, ನಮ್ಮ ಕಾರಿದಾಗ ಒಂದು ಅರ್ಧ ಅಡಿನೂ ಹಿಂದೆ ಮುಂದೆ ಆಗ್ತಿರ್ಲಿಲ್ಲ. ನೋಡಿ ಇಲ್ಲಿ ದೇವಸ್ಥಾನ ಹತ್ರ ಬಂದಿದ್ದೀನಿ. ಯಾವ ಥರ ಇದೆ ಅಂದರೆ ವೆದರ್ ಸೂಪರ್. ನೋಡಿ ಎಷ್ಟು ಚೆನ್ನಾಗೈತೆ. ವಾವ್, ಬನ್ನಿ, ಅವರೆಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ, ಹೋಗೋಣ ಬಾಸಿ. ನೀವು ಬೇಗ ಊರ ಫ್ರೆಂಡ್ಸ್ ನಮಗೆಲ್ಲ ಹೆಲ್ಪ್ ಮಾಡಿದ್ದು. ಇಲ್ಲ ಅಂದಿದ್ರೆ ಅಲ್ಲೇ ಇರ್ತಿದ್ವಿ ನಾವು ಇವತ್ತು.
ಯಾವ ಥರ ಐತೆ ಸೂಪರ್ ಐತೆ ಅಲ್ಲ ಮಮ್ಮ ವೆದರ್ ಇಲ್ಲಿ ನೋಡ್ರಿ ಕ್ಯಾಮ್ರಾದಾಗ ಹೆಂಗೆ ಬರ್ತೈತೆ ಅಲ್ವಾ ಸೂಪರ್ ಆಗೈತೆ ಏನೋ ಸಂಜೆ ಟೈಮ್ ಬಂದು ಸಿಗಾಕೊಂಡಿದ್ದಿದ್ರೆ ಕತ್ಲಾಗೆ ವಾವ್ ಮಸ್ತಾಗೈತೆ ಮಸ್ತ್ 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 ಮಳೆ ಬರ್ತಿದೆ ನೋಡಿ ಇಷ್ಟು ಜನ ಒಂದು ಜೀಪಲ್ಲಿ ಬಂದಿದ್ದೀಗ ಮಳೆ ಸ್ಟಾರ್ಟ್ ಆಯಿತು ಅಣ್ಣ ಯೂಟ್ಯೂಬ್ ಚಾನಲ್ ಐತೆ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ಇದೆ ಪೂಜಾ ಕನ್ನಡ ಬ್ಲಾಗ್ಸ್ ಅಂತ ಇದೆ ಸಬ್ಸ್ಕ್ರೈಬ್ ಮಾಡಿ ಮಸ್ತಾಗೈತೆ ಫ್ರೆಂಡ್ಸ್ ಬಂದಿದ್ದಕ್ಕೂ ಹೊರ್ತು ವಾವ್ ಯಾವ ಥರ ಇದೆ ಅಂದರೆ ಮಳೆ ಬರ್ತೈತೆ ನಾವು ಈ ವೆದರ್ ಗಿಡಗಳು ಯಾವ ಕಲರ್ ಐತೆ ಅಂತ ಕೆಳಗಡೆ ಎಷ್ಟು ಆಳ ಐತೆ ಆ ಆಳ ನೋಡಿದ್ರೆ ಅರ್ಧ ಹುಷಾರಿಲ್ಲ ಬನ್ನಿ ತೋರಿಸ್ತೀನಿ ಹೇಗೈತೆ ಅಂತ ಕೈ ಕುಯ್ಕೊಳ್ಳೋದಿದೆ ಫೋಟೋ ಚೆನ್ನಾಗಿ ಬರುತ್ತೆ ಎಲ್ಲೋ ಊಟಿಗೆ ಬಂದಿದ್ದೀವಿ ಫಾಲ್ಸ್ ಕಡಿಮೆ ನೀರೇ ಇಲ್ಲ ಅನಿಸ್ತದೆ ಇಲ್ಲ ಸೊಗೊಂಡು ಇಲ್ಲಿಗನ ಬರೋದು ಲಾಸ್ಟ್ ಟೈಮ್ ಬಂದಾಗ ಕಾಲೇಜಾಗಿದ್ದಾಗ ಒಂದ್ಸರಿ ಬಂದಿದ್ದೀವಿ ಮೀನು ಕಾಲೇಜಾಗಿದ್ದಾಗ ಹೀಗೆ ನೋಡು ನಮ್ಮ ಮನೆಗೆ ನೋಡೋದೇ ಇಲ್ಲ ಜಾಸ್ತಿ ಕ್ಯಾಮ್ರಾಗೆ ಹಂಗೊಂದು ಹಿಂಗೊಂದು ಕ್ಲಿಪ್ ಅಷ್ಟೇ ಐತೆ ಅವ್ರದ್ದು ನೋಡಿ ಈ ಥರ ಫುಲ್ ಸ್ಟೆಪ್ಸ್ ಐತೆ ನೋಡೋಣ ಬನ್ನಿ ಅಲ್ಲಿ ಹೋದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಮಾಡ್ಕೊಂಡು ಹತ್ತಕ್ಕಾಗಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಐತೆ ಭೀಮಲಿಂಗೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಭೀಮೇಶ್ವರ ನೋಡಿ ಕಾಣಿಸ್ತಾ ಇದೆಯಾ ಜರಿ ಎಷ್ಟು ಸಖತ್ತಾಗಿ ಬರ್ತಾಯಿದೆ ಅಂತ ನೋಡಿ ಈ ಥರ ಕೊಟ್ಟಿದ್ದಾರೆ ಸೇತ್ ಮೇಲೆಲ್ಲ ಈ ಥರ ಐತೆ ನೋಡಿ ವಾವ್ ಮಸ್ತಾಗೈತೆ ಫ್ರೆಂಡ್ಸ್ ಯಾರಾದರೂ ಈ ಕಡೆ ಬಂದರೆ ಈ ಜಾಗ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹತ್ತು ತಿಂಗ್ ಬನ್ನಿ ಫುಲ್ ಸೂಪರ್ ಆಗೈತೆ ವೆದರ್ ಮಾತ್ರ ಯಂಗ್ಸ್ಟ್ರು ಈಟುಗೈತೆ ಫ್ರೆಂಡ್ಸ್ ಇದು ಮೆಟ್ಲು ನೋಡಿ ಮಸ್ತಾಗೈತೆ ಫ್ರೆಂಡ್ಸ್ ಮುಸ್ಕರ್ಕೊಂಡು ಹತ್ತದಾಗೈತೆ ವಾ ಈ ಥರ ಇದೆ ದೇವಸ್ಥಾನ ಫುಲ್ ಜಿಗಣೆ ಜಿಗಣೆ ದುಡ್ಡಿನ ಕೆಳಗಡೆ ಬಿಡ್ಬೇಡ. ಹೌದು ಇಲ್ಲಿ ರೀ ಜಿಗಣೆ ಜಿಗಣೆ
ಅವಳು ಕೇಳೋದು ಬಿಡ. ನೋಡಿ ಮೇಲ್ಗಡೆಯಿಂದ ವ್ಯೂ ಮಾತ್ರ ಸೂಪರಾಗಿತ್ತು. ನಾನಂತೂ ಈ ವಿಡಿಯೋದಲ್ಲಿ ವೆದರ್ ನೋಡಿ ಅಂತ ಅದು ಎಷ್ಟು ಸತಿ ಯೂಸ್ ಮಾಡಿದ್ದೀನೋ ಗೊತ್ತಿಲ್ಲ ಆ ವರ್ಡ್ನ. ನಿಜವಾಗ್ಲೂ ಈ ಪ್ಲೇಸನ್ನು ಮಸ್ತು ಇದು ಅನಿಸುತ್ತೆ, ಹೋಗಲೇಬೇಕು, ಅಷ್ಟು ಚೆನ್ನಾಗಿದೆ. ನಾವೇನಾದ್ರೂ ಆ ಕಾರ್ ಸಿಗಾಕೊಂಡೈತೆ ಅಂತೇಳಿ ನಾವೇನ ಹೋಗ್ದಂಗಿದ್ದರೆ ತುಂಬ ಚೆನ್ನಾಗಿರೋ ಪ್ಲೇಸ್ನ ಮಿಸ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಎಷ್ಟು ಚೆನ್ನಾಗದು. ಸೌಂಡೆಲ್ಲ ನೋಡಿ ಕೇಳಿಸ್ತಾ ಇದೆಯಾ? ನಾನು ಹಂಗೆ ಸ್ವಲ್ಪ ಹಾಕ್ತಾಯಿದ್ದೀನಿ. ರೀಲ್ಸು ಕೂಡ ಇದೆ ಇದರದ್ದು, ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಪೂಜಾ ಕನ್ನಡ ಬ್ಲಾಗ್ಸ್ ಅಂತ ಆದರೂ ಹೊಡೀರಿ, ಅಥವಾ ಪೂಜಾ ಸುನಿಲ್ 7848 ಅಂತ ಹೊಡೆದ್ರೂ ಕೂಡ ನನ್ನ ಒಂದು ಪೇಜ್ ಬರುತ್ತೆ, ಅದರಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಆ ಚಕ್ರಗಳು ನೋಡಿ ಫ್ರೆಂಡ್ಸ್ ಹೆಂಗೈತೆ ಅಂತ. ಯಪ್ಪ. ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಇದು ಕಂಟಿನ್ಯೂಷನ್ ಮಾಡ್ತೀನಿ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.